ಐ ವೆಲ್ಕಮ್ ಟು ದ ಗಣೇಶ್ ದಿಸ್ ವಿಡಿಯೋ ಲಾಸ್ಟ್ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಜಿಂಬಾಬ್ವೆ ವರ್ಸಸ್ ಇಂಡಿಯಾ. ಒಟ್ಟಿನಲ್ಲಿ ಇಂಡಿಯಾದವರು ಟಾಸ್ ಗೆದ್ಬಿಟ್ಟು ಇಲ್ಲಿ ಬೌಲಿಂಗ್ ಆಯ್ಕೆ ಮಾಡ್ಕೊಬಿಟ್ಟು ಇಂಡಿಯಾದವರು ಪವರ್ ಪ್ಲೇ ಅಂತ ಹೇಳ್ಕೊಳ್ಳೋ ವಿಕೆಟ್ಗಳನ್ನ ತೆಗಿಲಿಲ್ಲ. ಒಟ್ಟಿನಲ್ಲಿ ಪವರ್ ಪ್ಲೇಯಲ್ಲಿ ಒಳ್ಳೆ ಪಾರ್ಟ್ನರ್ಶಿಪ್ ಬಂತು ಅನ್ಬೋದು ಜಿಂಬಾಬ್ವೆ ಅವರಿಗೆ. ಒಟ್ಟಿನಲ್ಲಿ ಇಂಡಿಯಾದವ್ರು ಔಟ್ ಮಾಡಿದೆ ಜಿಂಬಾಬ್ವೆ ಅವ್ರನ್ನ 8ನೇ ಓವರ್ಗೆ. ಒಟ್ಟಿನಲ್ಲಿ 8ನೇ ಓವರಲ್ಲಿ 1ನೇ ವಿಕೆಟ್ ಬಿದ್ದುಬಿಟ್ಟು 9ನೇ ಓವರಲ್ಲಿ 2ನೇ ವಿಕೆಟ್ ಬಿದ್ದುಬಿಟ್ಟು ಒಟ್ಟಿನಲ್ಲಿ ಇಂಡಿಯಾದವರು 10ನೇ ಓವರ್ ಆಗೋಷ್ಟರಲ್ಲಿ 2ನೇ ವಿಕೆಟ್ ಆಗ್ಬಿಟ್ಟಿತ್ತು. ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗು ಒಂಚೂರು ನಾರ್ಮಲ್ ಆಗಿತ್ತು ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗು ಕಳಪೆ ಆಗಿತ್ತು ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಇಂಡಿಯಾ ಬೌಲಿಂಗು ಆವ್ರೇಜಿಗಿಂತ ಒಳ್ಳೆ ಬೌಲಿಂಗ್ಗಳನ್ನ ಮಾಡಿದ್ರು ಅನ್ಬೋದು. ಶುಭ್ಮನ್ ಗಿಲ್ ಆಗಲಿ, ಖಲೀಲ್ ಅಹ್ಮದ್ ಆಗಲಿ, ಒಟ್ಟಿನಲ್ಲಿ ಗೇಮ್ ಚೇಂಜಿಂಗ್ ಇತ್ತು. ಈ ಮ್ಯಾಚಲ್ಲಿ ಮುಖೇಶ್ ಕುಮಾರ್ನ ಆಡಿಸಿದ್ದಿಲ್ಲ. ಒಟ್ಟಿನಲ್ಲಿ ಮುಖೇಶ್ ಕುಮಾರ್ನ ಬದಲು ಒಟ್ಟಿನಲ್ಲಿ ಅದೇ ಗುರು. ಒಟ್ಟಿನಲ್ಲಿ ಮೇನು ಇಲ್ಲಿ ಪವರ್ ಪ್ಲೇಯಲ್ಲಿ ಇವರು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು ಇಂಡಿಯಾ ಬೌಲರು. ಪವರ್ ಪ್ಲೇ ಆದಮೇಲೆ ಮಿಡಲ್ ಓವರ್ಗಳಲ್ಲಿ ಚೆನ್ನಾಗಿ ವಿಕೆಟ್ಗಳನ್ನ ಟರ್ನ್ ಓವರ್ನ ಮಾಡ್ಕೊಂಡ್ರು. ಒಟ್ಟಿನಲ್ಲಿ ಇಲ್ಲಿ ಖಲೀಲ್ ಮತ್ತು ಒಳ್ಳೆ ವಿಕೆಟ್ಗಳನ್ನ ತೆಗೆದ್ರು, 2 ವಿಕೆಟ್ ತೆಗೆದ್ರೆ. ಅವ್ರ ಹಿಂದೆ ಇಲ್ಲಿ ರವಿ ಬಿಷ್ಣೋಯ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗಲಿಲ್ಲ. ಒಟ್ಟಲ್ಲಿ ಎಲ್ಲರಿಗಿಂತ ಎಕ್ಸ್ಪೆನ್ಸಿವ್ಗಿಂತ ಇಲ್ಲಿ ನಾರ್ಮಲ್ ಬೌಲಿಂಗ್ ಮಾಡಿದ್ರು ಇಂಡಿಯಾದವರು ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗ್ ಚೆನ್ನಾಗಿತ್ತು ಅನ್ಬೋದು. ಇಲ್ಲಿ ಶಿವಮ್ ದುಬೆ ಸಿಕ್ಕಾಪಟ್ಟೆ ಚೆನ್ನಾಗಿ ಓವರ್ಗಳನ್ನ ಮಾಡಿದ್ರು. ಜಸ್ಟ್ 2 ಓವರ್ಗೆ 11 ಓವರ್ ರನ್ನ ಹೊಡೆಸ್ಕೊಂಡು ಇಲ್ಲಿ 1 ವಿಕೆಟ್ ತೆಗೆದ್ರೆ. ಅವರಿಂದ ಅಭಿಷೇಕ್ ಶರ್ಮಾನು 1 ಕ್ರೂಷಿಯಲ್ ವಿಕೆಟ್ಗಳನ್ನ ಇಲ್ಲಿ ಬಂದವರೆಲ್ಲ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ಗಿಂತ ಚೆನ್ನಾಗಿ ಓವರ್ಗಳನ್ನ ಮಾಡಿದ್ರು ಅನ್ಬೋದು. ಇಂಡಿಯಾ ಇದಕ್ಕಿಂತ ಕಡಿಮೆ ಸ್ಕೋರ್ನ ಮಾಡ್ಕೋಬೋದಿತ್ತು ಮನ್ಸ್ಪಡೋದು ಆಗಿದ್ರೆ. ಇಲ್ಲಿ ಲಾಸ್ಟ್ ಓವರ್ ಇಲ್ಲಿ ಯಾರು ನಿಂತ್ಕೊಂಡು ಆಡಲಿಲ್ಲ. ಅದೇ ಇಲ್ಲಿ ಬಂದವರೆಲ್ಲ ಮುಖ ಸೋರ್ಕು ಹೋದ್ರು. 3 ಜನ ಅಷ್ಟೇ ಇಲ್ಲಿ ಕ್ಯಾಮೆ ಇನ್ನಿಂಗ್ಸ್ ಆಡಿ ಅಂದರೆ ಹೊರತು ಇಲ್ಲಿ ಬಂದೆಲ್ಲ ಮುಖ ಸೋರ್ಕು ಹೋದ್ರು ಅನ್ಬೋದು. ಇಲ್ಲಿ ಇಂಡಿಯಾ ಬೌಲಿಂಗು ಚೆನ್ನಾಗಿತ್ತು ನಾರ್ಮಲ್ ಆಗಿಂತ. ಒಟ್ಟಿನಲ್ಲಿ ಹೈ ಇಂಟೆನ್ಷನ್ ಬೌಲಿಂಗ್ ಚೆನ್ನಾಗಿತ್ತು ಅನ್ಬೋದು. ಜಿಂಬಾಬ್ವೆ ಅವರು ಅದೇ ಕಳಪೆ ಆಟನ ಮುಂದುವರ್ಸ್ಕೊ ಹೋಗ್ತಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಂಡಿಯಾ ನೋಡೋದಾದ್ರೆ ಕಂಪ್ಲೀಟ್ ಆಗಿ 20 ಓವರ್ಗೆ 152 ರನ್ನ ಹೊಡೆಸ್ಕೊಂಡು 7 ವಿಕೆಟ್ನ ತೆಗೆದ್ರು ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಒಳ್ಳೆ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಒಟ್ಟಿನಲ್ಲಿ ಕ್ಯಾಚಿಂಗ್ ಆಗಲಿ, ಆ ವಿಷ್ಣೋಯ್ ರನ್ಔಟ್ ಆಗಲಿ ಚೆನ್ನಾಗಿ ಮಾಡಿದ್ರು. ಮೇನ್ ಗುರು ಒಟ್ಟಿನಲ್ಲಿ ಒಳ್ಳೆ ಫೀಲ್ಡಿಂಗ್ ಇತ್ತು. ರನ್ಔಟ್ಗಳಾಗಲಿ ವಿಷ್ಣೋಯ್ ಒಳ್ಳೆ ಚೆನ್ನಾಗಿ ರನ್ಔಟ್ನ ಹೊಡೆದ್ರು. ಒಟ್ಟಿನಲ್ಲಿ ಚೆನ್ನಾಗಿತ್ತು ಅನ್ಬೋದು. ಇಂಡಿಯಾ ಬೌಲಿಂಗ್ ಕಡೆ ನೋಡೋದಾದ್ರೆ ಇಲ್ಲಿ ಇಂಡಿಯಾ ಬ್ಯಾಟಿಂಗ್ ಕಡೆ ಒಟ್ಟಿನಲ್ಲಿ ನೆಕ್ಸ್ಟ್ ಹೈ ಲೆವೆಲ್ ಇಂಟೆನ್ಷನ್ ಬ್ಯಾಟಿಂಗ್ ಅನ್ಬೋದು. ನೋಡೋದ್ರೆ ಇಲ್ಲಿ ಜಿಂಬಾಬ್ವೆ ಬೌಲರ್ಗಳು ಹಾಫ್ ಸೆಂಚುರಿನ ಮಾಡಿಸ್ಕೊಬಿಟ್ಟಿದ್ರು ಅನ್ಬೋದು. ಇಂಡಿಯಾ ಬ್ಯಾಟಿಂಗು ಜಿಂಬಾಬ್ವೆ ಬೌಲಿಂಗ್ ಏನು ಮಾತಾಡೋಂಗಿಲ್ಲ ಅನ್ಬೋದು. ಆಲ್ಮೋಸ್ಟ್ ಒನ್ ಸೈಡ್ ಮಾಡಿದ್ರು ಗುರು. ಅಂತ ಬೌಲಿಂಗ್ ಇರಲಿಲ್ಲ ಇವರು ಜಿಂಬಾಬ್ವೆ ಅವರು, ಬ್ಯಾಟಿಂಗು ಇರಲಿಲ್ಲ. ಒಟ್ಟಲ್ಲಿ ಮೇನು ಇದು ಜಿಂಬಾಬ್ವೆ ಹಣೆ ಬರ್ಕೊಬಿಟ್ಟಿದ್ರೇನೋ ಅವರು. ಒಟ್ಟಿನಲ್ಲಿ ಈ ಮ್ಯಾಚು ಒಟ್ಟಿನಲ್ಲಿ 1 ವಿಕೆಟ್ ತೆಗೆಯೋದು ಬೇಡ ಗುರು, ನಾವು ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೊಬಿಡೋಣ ಇದು ಅನ್ಕೊಬಿಟ್ಟಿದ್ರೇನೋ. ಒಟ್ಟಿನಲ್ಲಿ ಅಷ್ಟು ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೊಂಡ್ರು. ಬಂದವರೆಲ್ಲ ಆಲ್ಮೋಸ್ಟ್ ಹಾಫ್ ಸೆಂಚುರಿಗೆ 10 ರನ್ನು ಅನ್ಬೋದು. ಇಲ್ಲಿ ಸಿಕ್ಕಂದ್ರ ರನ್ಸ್ ಆಗಲಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು. ಎಲ್ಲರೂ ಗುರು ಹೇಳಂಗಿಲ್ಲ, ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗ್ಬಿಟ್ರು. ಒಟ್ಟಿನಲ್ಲಿ ಇಲ್ಲಿ ಇವರಿಬ್ರು ಹಾಫ್ ಸೆಂಚುರಿನ ಸಿಕ್ಕಾಪಟ್ಟೆ ಚೆಚ್ಚಿ ಕೆಡಿದ್ರು ಅನ್ಬೋದು. ಜಿಂಬಾಬ್ವೆ ಬೌಲರ್ನ ಬೇರು ಹಿಡಿಸಿದ್ರು. ಒಟ್ಟಿನಲ್ಲಿ ಯಶಸ್ವಿ ಜೈಸ್ವಾಲ್, ಶುಭ್ಮನ್ ಗಿಲ್ ಇವರಿಬ್ಬರೇ ಒಟ್ಟಿನಲ್ಲಿ ಮ್ಯಾಚನ್ನು ಮುಗಿಸಿದ್ರು ಅನ್ಬೋದು. 156ಗಳ ಪಾರ್ಟ್ನರ್ಶಿಪ್ಗಳ ಭರ್ಜರಿ ಆಟ ಅನ್ಬೋದು. ನಾನಂತೂ ಕಣ್ಮುಚ್ಕೊಂಡು ಹೇಳ್ತೀನಿ ಬೇಕಾದ್ರೆ. ಒಟ್ಟಿನಲ್ಲಿ ಇದು 10 ವಿಕೆಟ್ಗಳ ಭರ್ಜರಿ ಜಯ ಅನ್ಬೋದು. ಒಟ್ಟಿನಲ್ಲಿ ಏನು ಹೇಳೋದು ಈ ಮ್ಯಾಚ್ ಬಗ್ಗೆ, ಇವರಿಬ್ಬರೇ ಚೆಚ್ಚಿ ಕೆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಬ್ಯಾಟ್ಸ್ಮನ್ಗಳು 53 ಬಾಲ್ಗೆ 93 ಹೊಡೆದ್ರೆ, ಶುಭ್ಮನ್ ಗಿಲ್ 39 ಬಾಲ್ಗೆ 58 ರನ್ ಹೊಡೆದ್ರು. ಒಟ್ಟಿನಲ್ಲಿ 2 6 ಇಬ್ಬರೇ. ಒಟ್ಟಿನಲ್ಲಿ ಗುರು ಎಲ್ಲರೂ ಒಟ್ಟಿನಲ್ಲಿ ಇದು ಮ್ಯಾಟ್ರು. ಇಂಡಿಯಾ ಬೌಲಿಂಗು ಚೆನ್ನಾಗಿತ್ತು, ಬ್ಯಾಟಿಂಗು ಚೆನ್ನಾಗಿತ್ತು. ಟೋಟಲ್ ಆಗಿ ಒಟ್ಟಿನಲ್ಲಿ ಇಂಡಿಯಾ ಚೆನ್ನಾಗಿತ್ತು ಅನ್ಬೋದು. 4-1 ಸೀರೀಸ್ನ ಇವರು ಕೈವಶ ಮಾಡ್ಕೊಂಡ್ರು ಅನ್ಬೋದು. ನೆಕ್ಸ್ಟು ಮ್ಯಾಚಲ್ಲಿ ಒಟ್ಟಿನಲ್ಲಿ ಇಂಡಿಯಾ ಗೆದ್ದರೂ ಮ್ಯಾಟ್ರ್ ಆಗಲ್ಲ, ಸೋತ್ರೂ ಮ್ಯಾಟ್ರ್ ಆಗಲ್ಲ ಅನ್ಬೋದು. ಒಟ್ಟಿನಲ್ಲಿ ನೆಕ್ಸ್ಟ್ ಮ್ಯಾಚ್ನು ಗೆಲ್ತಾರೆ, ಏನು ಮ್ಯಾಟ್ರ್ ಆಗಲ್ಲ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ
ಒಟ್ನಲ್ಲಿ ಯಶಸ್ವಿ ಜೈಸ್ವಾಲ್ 100ನ ಮಿಸ್ ಮಾಡಿಕೊಂಡ್ರೆ ಒಟ್ನಲ್ಲಿ ಏನು ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಜಸ್ಟ್ 93 ರನ್ ಹೊಡೆದ್ರು. ಶುಭ್ಮನ್ ಗಿಲ್ ಹೆಂಗೆ ಮ್ಯಾನೇಜ್ ಮಾಡಿ ಅನ್ನೋಕ್ಕಿಂತ ಒಟ್ನಲ್ಲಿ ಅವ್ರ ಜೊತೆ ಒಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ಕೊಂಡ್ರು ಯಶಸ್ವಿ ಜೈಸ್ವಾಲ್ ಜೊತೆ ಅನ್ಬೋದು. ಒಟ್ನಲ್ಲಿ ಯಶಸ್ವಿ ಜೈಸ್ವಾಲ್ ಸಿಕ್ಕಾಬಟ್ಟೆ ಅಗ್ರೆಸಿವ್ ರೋಲ್ನ ಇಂಪ್ಯಾಕ್ಟ್ ಮಾಡಿದ್ರು. ಪವರ್ ಪ್ಲೇಲೂ ಅಷ್ಟೇ ಅನ್ಬೋದು. ಒಟ್ನಲ್ಲಿ ಪವರ್ ಪ್ಲೇಯಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಇವರು ಎಕ್ಸ್ಟ್ರಾಸ್ನ ಕೊಟ್ಟರು ಅನ್ಬೋದು. ಒಟ್ನಲ್ಲಿ ಮೇನ್ ಒಟ್ನಲ್ಲಿ ಇವರಿಬ್ರು ಬ್ಯಾಟಿಂಗ್ ಬಗ್ಗೆ ಹೇಳ್ಕೊಳ್ಳೋಕ್ಕಿಂತ ಒಟ್ನಲ್ಲಿ ಇಂಡಿಯಾ ಹಿಂಗೆ ಗೆದ್ರು ಅನ್ಬೋದು. ಒಟ್ನಲ್ಲಿ ಇವರಿಬ್ರು ಬ್ಯಾಟಿಂಗು ಒಟ್ನಲ್ಲಿ ಯಾರು 0 ವಿಕೆಟ್ನ ಕಳ್ಕೊಂಡು ಒಟ್ನಲ್ಲಿ ಇಂಥ ಆಟ ಅಂತ ನಾನಂತೂ ಎಕ್ಸ್ಪೆಕ್ಟೇಷನ್ ಅನ್ಕೊಂಡಿರಲಿಲ್ಲ. ಒಂದು ಟೈಮಲ್ಲಿ ಎಲ್ಲಿ ಶುಭ್ಮನ್ ಗಿಲ್ ಔಟ್ ಆಗ್ಬಿಡ್ತಾರ ಅನ್ಕೊಂಡಿದ್ದೆ. ಒಟ್ನಲ್ಲಿ ಅವರು ಔಟ್ ಆಗಲಿಲ್ಲ. ಇವರು ಒಟ್ನಲ್ಲಿ ಒಳ್ಳೆ ತಾಳ್ಮೆ ಆಟನ ಆಡ್ಕೊಂಡು ಇಂಡಿಯಾನ ಇದು ರಿಯಲ್ ಇಂಡಿಯಾ ಅನ್ಬೋದು. ನನ್ನ ಪ್ರಕಾರ ನೋಡೋದಿದ್ರೆ ರಿಯಲ್ ಇಂಡಿಯಾ ಕಮ್ ಬ್ಯಾಕ್ ಮಾಡ್ಕೊಂಡಿದ್ದಾರೆ ಅನ್ಬೋದು. ಒಟ್ನಲ್ಲಿ 152ನ 156 ರನ್ ಔಟ್ ಆಗಿ ಬೇಗ 16ನೇ ಓವರ್ಗೆ ಮ್ಯಾಚ್ನ ಮುಗಿಸಿ ಕದಾ ಮಾಡಿದ್ರು ಅನ್ಬೋದು. ಜಿಂಬಾಬ್ವೆ ಬೌಲರ್ಗೆ ಚೆಚ್ಚಿಗೆ ಹಿಡಿದ್ರು. ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಇಂಡಿಯಾ ಗೆದ್ರುಗಳು ಒಟ್ಟಿನಲ್ಲಿ 10 ವಿಕೆಟ್ಗಳ ಭರ್ಜರಿ ಜಯ, ಯಾವುದೇ ವಿಕೆಟ್ಗಳನ್ನ ಕಳ್ಕೊಳ್ದೇನೆ 28ಗಳ ಬಾಲ್ಗಳಲ್ಲಿ ಲಾಸ್ಟಲ್ಲಿ ಗೆದ್ರು ಅನ್ಬೋದು. ಒಟ್ನಲ್ಲಿ ಇಂಡಿಯಾ ಗೆದ್ರು ಏನು ವಿಕೆಟ್ ಕಳ್ಕೊಂಡೆ. ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಲೈಕ್